ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದ್ರಾಕ್ಷಣಿ ಮಾದೇಶ್ ಜೀವನದ ತಲೆನೋವು ಹೇಳ್ತಾನೆ ಇರ್ತಾನೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾಳೆ ನನ್ನ ಮಗನ ಬರ್ಡೇ ಇದೆ, ಅದಕ್ಕೆ ಮನೇಲಿ ಒಂದು ಸಿಂಪಲ್ ಕೇಕ್ ಮಾಡೋಣ. 12 ಗಂಟೆಗೆ ಕಟ್ ಮಾಡೋದಕ್ಕೆ ಎಲ್ಲ ಡೆಕೋರೇಷನ್ಗೆ ಕೇಕ್ ಏನಾರೆಲ್ಲ ಹೇಳೋದೆಲ್ಲ ಹೇಳಿ ಎಲ್ಲ ಆಗಿದೆ. ಅದಕ್ಕೆ ಸುಮ್ಮನೆ 12 ಗಂಟೆಗೆ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡೋಣ ಅಂದ್ಕೊಂಡು ನಮ್ಮ ಅಕ್ಕಗೆ ಹೇಳಿದೆ. ಆದರೆ ನಮ್ಮ ಅಕ್ಕಗೆ ಚೂರೆಲ್ಲ ಬರುತ್ತೆ, ಮನೆಯೆಲ್ಲ ಟ್ರೈ ಮಾಡಿದ್ಲು. ಅದಕ್ಕೆ ಇವತ್ತು ಮಾಡೋಣ, ಇನ್ನೊಂದ್ಸರಿ ಟ್ರೈ ಮಾಡೋಣ 12 ಗಂಟೆಗೆ ಕಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಮನೇಲಿ ಓವನ್ ಇಲ್ಲ, ಅವ್ರ ಮನೆ ಓವನ್ ಇಲ್ಲನೂ ಮಾಡ್ಬೋದು, ಅದು ನನಗೆ ಮಾಡೋಕ್ಕೆ ಬರೋಲ್ಲ, ನಮ್ಮ ಅಕ್ಕಗೆ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ಹೋಗಿ ಅಲ್ಲೇ ಟ್ರೈ ಮಾಡೋಣ. ಏನೇನು ಬೇಕು ಅದೆಲ್ಲ ತೊಗೊಂಡೋಗಿ ಮಾಡ್ತೀವಿ. ಯಾವ ಥರ ಮಾಡ್ತಾರೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. 12 ಗಂಟೆಗೆ ಯಾರ್ಯಾರು ಇರ್ತಾರೆ ಅಂತಲ್ಲಿ ಯಾರೂ ಇಲ್ಲ ಇವಾಗ. 12 ಗಂಟೆಗೆ ನಮ್ಮ ಅಕ್ಕ ಅವರು ಅಷ್ಟೇ 2 ಮನೆಯವ್ರು ಇರ್ತಾರೆ. ಯಾವ ಥರ ಇರುತ್ತೆ ಇವತ್ತು ಕೇಕೆಲ್ಲ ಹೆಂಗೆ ಬರುತ್ತೆ ಅಂತ ನೋಡಬೇಕು. ಇವತ್ತು ಅದೇ ನಾರ್ಮಲಾಗಿ ಹಸಿಟ್ಟೆಲ್ಲ ಹಾಕಿ ಆ ಥರ ಮಾಡ್ತಾಯಿದ್ದೆ. ಕ್ರೀಮ್ ಎಲ್ಲ ಮಾಡ್ತಾಯಿರಲಿಲ್ಲ, ಕ್ರೀಮೆಲ್ಲ ಹಾಕಿ. ಇವಾಗ ಅದನ್ನು ಟ್ರೈ ಮಾಡ್ತೀನಿ ಅಂತಂದು ನೋಡೋಣ ಯಾವ ಥರ ಬರುತ್ತೆ. ಚೆನ್ನಾಗಿ ಬರುತ್ತಾ, ಚೆನ್ನಾಗಿ ಬರಲ್ವೋ, ಇವನು 12 ಗಂಟೆಗೆ ಕೇಕ್ ಕಟ್ ಮಾಡ್ತಾನೋ ಇಲ್ವೋ ಅಂತ ನೋಡೋಣ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಥ್ಯಾಂಕ್ಸ್ చెప్పಲ್ಲ. ನಾಳೆಲ್ಲರಿಗೂ ಹೇಳಿದ್ದೀವಿ, ಎಲ್ಲ ಡೆಕೋರೇಷನ್ಗೆ, ಊಟಕ್ಕೆ ಎಲ್ಲ ಎಲ್ಲರೂ ಬರ್ತಾರೆ. ನೋಡ್ಬೇಕು ಯಾವ ಥರ ಇರುತ್ತೆ ಅಂತ ಬಿಟ್ಟು. ಫಸ್ಟ್ನೇ ವರ್ಷದ ಬರ್ಡೇ ಚೆನ್ನಾಗಿ ಮಾಡಿದ್ರಿ. ಮತ್ತು ಮಾಮೂಲಿ ಎಲ್ಲನೂ ನಾವು ನಮಗೆ 3 ಮನೆಯವ್ರಿಗೆ ಮಾತ್ರ ಮಾಡ್ಕೊತಾಯಿದ್ರಿ, ಇಲ್ಲಿರೋರು ಮಾತ್ರ ಕರಿತಾಯಿದ್ರಿ. ಇವಾಗ ಎಲ್ಲರಿಗೂ ಕರೆದಿದ್ದೀರಿ. ಯಾರು ಬರ್ತಾರೋ ಯಾರಿಗೋ ಅದು ನೋಡಬೇಕು. ಇನ್ನು ಯಾವ ಥರ ಆಗುತ್ತೋ ಅಂದರೆ ಫ್ರೆಂಡ್ಸ್ಗೂ ಒಂದು ಸ್ವಲ್ಪ ಚೆನ್ನಾಗಿ ಹೇಳಿದ್ದೀನಿ. ನೋಡ್ಬೇಕು ನಾಳೆ ಯಾವ ಥರ ಇರುತ್ತೆ ಈ ಮನೆಯೆಲ್ಲ. ಇವಾಗ ಯಾವ ಮನೆ ಎಲ್ಲ ಖಾಲಿ ಇದೆ. ನಾಳೆ ಎಲ್ಲ ಅದೇ ನೆಂಟರು ಎಲ್ಲ ತುಂಬೋಗಿರ್ತಾರೆ. ನಾಳೆಲ್ಲ ಹೋಗಿ ನೋಡೋಣ. ಇವಾಗ ನಮ್ಮ ಅಕ್ಕ ಯಾವ ಥರ ಮಾಡ್ತಾಳಂತ, ಎಲ್ಲ ಯಾವ ಥರ ಮಾಡ್ತಾರೆ, ಎಷ್ಟು ಹಾಕ್ತಾರೆ ಎಲ್ಲ ತೋರಿಸ್ತೀನಿ. ಏನೇನು ತೊಗೊಂಬರ್ಬೇಕು ಹೋಗಿ ತೋರಿಸ್ತೀನಿ. ಗೊಂಬೆನೆಲ್ಲ ಒಗ್ದಿಟ್ಟಿದ್ದೆ, ಗಲೀಜಾಗೋಗಿತ್ತು ಅಂತಬಿಟ್ಟು ಯಾವ ಥರ ಕೂತಿರ್ತೀನಿ ನಾನು. ಎಲ್ಲ ಅದು ಒಂದು ಕಿತ್ತೇ ಹೋಗ್ಬಿಟ್ಟಿದೆ. ಮಿಷಿನ್ಗೆ ಹಾಕಿದ್ದಕ್ಕೆ ಕಿತ್ತೋಗೈತಾ ಏನೋ ಗೊತ್ತಿಲ್ಲ, ಕಿತ್ತೋದೇ ಹೋಗ್ಬಿಟ್ಟಿದೆ ಎಲ್ಲ. ಈ ಗೊಂಬೆನ ಗಣೇಶ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತಾಯಿದ್ದ ಅವನು. ಅದಕ್ಕೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟೆ. ಒಣಗಿದೆ. ಚಪ್ಪಲಿ ಶೂವು ಏನೇನಿದೆಯೋ ಅವನ್ನೆಲ್ಲ ನಾಳೆಗೆ ಬೇಕಾಗುತ್ತೇನೋ ಅಂತ ಹೇಳ್ಬಿಟ್ಟು ಎಲ್ಲ ಒಗ್ದು ಇಟ್ಟಿದ್ದೀನಿ. ಗೊಂಬೆಗೆಲ್ಲ ಸ್ನಾನ ಮಾಡಿಸ್ಬಿಟ್ಟೆ ಇವತ್ತು. ಚೆನ್ನಾಗೈತೆ ನಿನ್ನ ಗೊಂಬೆ? ಎಷ್ಟು ನೀಟಾಗಿದ್ದಾವೆ ನೋಡಿ. ಇವಾಗ ನಮ್ಮ ಅಕ್ಕ ಮನೆಗೆ ಹೊರಡೋಣ, ಹೋಗಬೇಕು. ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿದ್ದೆ, ಮತ್ತು ಆಮೇಲೆ ಬಂದು ಒಣಗಾಕೊಂಡ್ರೆ ಆಯ್ತು. ಈ ಬಿಸಿಗೆ ಒಣಗಾಗ್ಬಿಡುತ್ತೆ, ಬಿಸಿಲೇಬೇಕಾಗಿಲ್ಲ. ರಾತ್ರಿಗೆ ಹಾಕಿದ್ರೆ ನಾವು ಬಿಸಿಗೆ ಹೋಗುತ್ತೆ. ಮತ್ತು ಬಂದು ಒಣಗಾಕಿ ಇನ್ನು ಇವಾಗ 5 ಗಂಟೆ. ಮತ್ತು ರಿಟರ್ನ್ ಮನೆಗೆ ಎಷ್ಟೊತ್ತಿಗೆ ಬರ್ತೀನಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಎಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ತುಂಬ ಮುಖ ಎಲ್ಲ ಒಂಥರ ಹೋಗಿದೆ. ಬಾ ಮಾಡೋಣ ಕೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಒಗಿತಾ ಇದ್ದಾಳಲ್ಲ, ಹೊಲಿತಾ ಇದ್ದಾಳೆ. ಹೋಟ್ಲಿಗೆ ಹೋಗಿ ಎಲ್ಲ ಬಂದಿದೆ, ಇದೆಲ್ಲ ತೊಳಿಬೇಕು, ಬಟ್ಟೆ ಹೊಲಿಬೇಕು, ಕೇಕ್ ಮಾಡಬೇಕು. ಇನ್ನೇನ ಇದೆ ಕೆಲ್ಸಕ್ಕ. ಇವಾಗ ಹೋಗಿ ನಾನು ಅಕ್ಕ ಹೋಗಿ ಏನೇನ್ ಬೇಕೋ ತಗೊಂಡ್ಬರ್ತೀವಿ. ಅವೆಲ್ಲ ಇಂಗ್ಲಿಷ್ ಅಲ್ಲಿ ಇಷ್ಟು ಶುದ್ಧ ಐತಲ್ಲ, ನಮ್ ಬಾಯಲ್ಲಿ ತಿರ್ಗೋದೇ ಇಲ್ಲ. ಕಾಯ್ಕನ್ನೇ ಕರ್ಕೊಂಡು ಹೋಗ್ತೀನಿ ಬಾಕ ಅಂತೇಳಿ. ಅಲ್ಲಿ ಜಿಯೋ ಮಾರ್ಟ್ಗೆ ಹೋಗಿ ತಗೊಂಡು ಬರ್ಬೇಕು ಏನೇನ್ ಬೇಕೋ ಅವೆಲ್ಲ. ನಮ್ಮ ಅಕ್ಕ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಡ್ರೆಸ್ ತಗೊಂಡ್ಬಂದಿದ್ದ. ಇವಾಗ ಹಾಕೊಂಬರಕ್ ಹೋಗೈತೆ. ನೋಡೋಣ ಯಾವ ತರ ಕಾಣಿಸುತ್ತೆ ಅಂತ. ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟವಳೆ, 1600 1700 ರೂಪಾಯಿ. ಜಾಸ್ತಿ ತಗೊಂಡೇನೋ ಅಂತ, ಜಾಸ್ತಿ ಕಾಸು ಕೊಟ್ಟೇನೋ. ಏನೋ ನಿಂದು, ನಿನ್ನ ಏನ್ ಮಾತಾಡ್ತೀಯ? ಅಂತ ಇದ್ರು. ನೋಡ್ಬೇಕು ಇವಾಗ ಯಾವ ತರ ಕಾಣಿಸುತ್ತೆ ಅಂತ. ಬೇಗ ಬಾಕಾ. ಏನೇ ನಿಮ್ಮ ಅತ್ತೆ ಹೆಸ್ರೇನಾ? ನಿಮ್ಮ ಅತ್ತೆ ಹೆಸ್ರೇನು? ಏನ್ ನಿಮ್ಮ ಅತ್ತೆ ಹೆಸ್ರು?
ಬರ್ಲೇ ಇಲ್ಲ. ಎಷ್ಟೊತ್ತಕ್ಕ ಸುಮ್ಮನೆ ಮನೇಲಿ ಇದ್ರೇನೆ ಅವ್ನ್ ಬಿಡೋದೇ ಇಲ್ಲ. ಬಂದಿದ್ದ 5 ಗಂಟೆಗೆ, ಈ ಅಕ್ಕ ಇನ್ನು ಬರ್ದಿರ ಅಲ್ಲಿ ಇಲ್ಲಿ ಮಾತಾಡ್ಕೊಂಡೆ ಅವಳೆ. ಕೈ ಎಷ್ಟಕ್ಕ ಟೈಮು? ನನ್ ಮನೆಗ್ ಹೋಗೋದ್ ಬೇಡ? ಹೋಗಿ ನೋಡಿ, ಇನ್ನು ಇನ್ನು ಮಾಡೇ ಇಲ್ಲ. 5 ಗಂಟೆ, ಇವಾಗ 6:15, 6:15 ಆಯ್ತು. ಹತ್ರದಾಗ ಮಾಡ್ದಕ್ ಆಗಲ್ಲ. ಕೇಕ್ ನಿಧಾನ ಬಿಟ್ ಮಾಡ್ಬೇಕು. ಈ ಅಕ್ಕ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದೆ. ಟೈಮ್ ವೇಸ್ಟ್ ಮಾಡ್ಲಿಲ್ಲ ಪಾಪ, ಬಟ್ಟೆ ಎಲ್ಲ ಹೊಲುದು. ಇವಾಗ ಹೋಗ್ಬೇಕು. ಮನೇಲಿ ಬಿಡಲ್ಲ ನೀನು ವಿನೂತನ? ಹಾ ಕರಿತಾನೆ ಇರ್ತಾನೆ ಅವಳನ್ನ. ಹೆಂಗ್ ಹೋಗ್ಬೇಕಿತ್ತು? ಏನ್ ಬೇಕು ಅದು ಕೇಕ್ ಮಾಡೋದಕ್ಕೆ ಇವಾಗ ತಗೊಳಕ್ ಬಂದಿದೀರಿ. ಇವಾಗೆ ಒಳಗ್ ಬಂದಿದ್ದು, ಏನ್ ತಗೊಂಡಿಲ್ಲ. ಡ್ರಾಯಿಂಗ್ ಬರೀತೀಯಾ? ಎಂತ ಡ್ರಾಯಿಂಗು? ಹೇಳೋ. ಇವಾಗ ಈ ಅಕ್ಕ ಕೇಕ್ ಮಾಡ್ತಾರೆ. ನೀವೇ 12 ಗಂಟೆ ನೀನು ಬಾ. 12 ಗಂಟೆ ಕಟ್ ಮಾಡ. ಏನ್ ಬರಲ್ವಾ? ನಾನ್ ಬಂದಿದ್ದ 5 ಗಂಟೆಗೆ, ಈ ಅಮ್ಮ ಇವಾಗ ಬಂದ್ 8:15 ಇವಾಗ ಬಂದೈತೆ ಬಗ್ಗೆ. ಇವಾಗ ಏನೇನಂತ ರೆಡಿ ಮಾಡ್ತಾ ಇದ್ದ. ಅಕ್ಕ ನೀನು ಬಾಕ 12 ಗಂಟೆಗೆ ಕೇಕ್ ಕಟ್ ಮಾಡಿ. ನಾವು ಟ್ರೈ ಮಾಡಿ. ಇಲ್ಲ ಬರೋ ಡೌಟೇ, ಸುಮ್ಮನೆ ಬರ್ತೀನಿ ಅಂತ ಹೇಳ್ತಾ ಇವಾಗ ಯಾವ ತರ ಮಾಡ್ತಾಳೆ ನಮ್ಮ ಅಕ್ಕ ಅಂತ ತೋರಿಸ್ತೀನಪ್ಪ. ಚೆನ್ನಾಗಿದ್ರೆ ತೋರಿಸ್ತೀವಿ, ಇಲ್ಲಾಂದ್ರೆ ಚೆನ್ನಾಗ್ ಬರ್ದೇ ಇರ್ಲಿ, ವಿಡಿಯೋ ಮಾತ್ರ ಹಾಕ್ತಿವಿ. ಚೆನ್ನಾಗ್ ಬಂದ್ರೆ ಕೇಕ್ ಕಟ್ಟಿಂಗು, ಇಲ್ಲ ಅಂದ್ರೆ ನಾಳೆ ಸಾಯಂಕಾಲ ಮಾಡ್ತೀವಲ್ವ ಅದೇ ಕೇಕ್ ಕಟ್ಟಿಂಗ್. ಇದು ನಮ್ ಖುಷಿಗೆ. ಮನೆಗ್ ಬನ್ನಿ ಅಂದ್ರೆ ಬರಕ್ಕಾಗಲ್ಲ. ಇವಾಗ ಇಲ್ಲೇ ವಿಶ್ ಮಾಡ್ತಾ ಇದ್ದಾಳೆ. ಅಣ್ಣಕ್ಕೆ ತಮ್ಮನ್ಗೆ ಏನ್ చెప్తావు ವಿಶ್? ತಮ್ಮಗೆ ಏನ್ ಹೇಳ್ತೀಯ? ವಿಶ್ ಮಾಡ್ತೀಯಾ? ಹೇಳು. ಇನ್ನೇನ್ ಚಾಕ್ಲೇಟ್ ಫ್ಲೇವರ್ ಏನೋ ತಗೊಂಬಂದಲ್ಲ, ಅದೇನದು? ನಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದಾರೆ. ಬಾಯ್. ನಾಳೆ ಬೇಗ ಬಾ. ಅಕ್ಕ ಅನ್ನ ಊಟ ಬಾಕ್ಸ್ ಆಯ್ಕ ನಿನಗೋಸ್ಕರನೇ ಬಾಕ್ಸ್ಗೆ ಹಾಕಿಕ್ಕದ್ಲು. ಹೇಗೆ ಏನೇನ್ ಬೇಕೋ ನಮ್ಮ ಅಕ್ಕ ಹೇಳ್ತಾರೆ ನೋಡ್ರಿ, ಕೇಳಿಸ್ಕೊಂಡ್ರಪ್ಪ. ಕೋಕೋ ಪೌಡ್ರು, ಮೈದಾ, ಸಕ್ಕರೆ ಪುಡಿ, ಮತ್ತೆ ಇದು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ 2. ಅದೇನೋ ಗೊತ್ತಿಲ್ಲ, ಹೋಗ್ರ ಹತ್ತಿರ್ತಿಲ್ಲ. ಮತ್ತೆ ಎಗ್ ವೈಟ್, ಎಗ್ ಎಲ್ಲ ಇಷ್ಟನ್ನ ಹಾಕಿ ಇವಾಗ ಕಾಯಿಸ್ಕೊಂಡಿದ್ಯಾ? ಹಾಲು ಕಾಯಿಸ್ಕೋಬೇಕಂತೆ. ಮತ್ತೆ ಇದು ವೆನಿಲಾ ಎಸೆನ್ಸ್. ವೆನಿಲಾ ಎಸೆನ್ಸ್ ಏನಿದೆ ಹೇಳು? ವೆನಿಲಾ ಎಸೆನ್ಸ್. ಕರೆಕ್ಟ್. ಮೊಟ್ಟೆ ಹಾಕಿ ಮಿಕ್ಸ್ ಮಾಡ್ಕೊಂತ ಇದಾರೆ. ಒಂದ್ ಎಷ್ಟೊತ್ತರೆಗೂ ಮಿಕ್ಸ್ ಮಾಡ್ಬೇಕು ಈ ಥರ? ಸ್ವಲ್ಪ ಪ್ಲಸ್ಸಿ ಆಗೋವರೆಗೂ. ಐಸ್ ಕ್ರೀಮ್ ಥರ ನಿಂತ್ಕೊಳುತ್ತಲ್ವಾ ಅವಾಗವರೆಗೂ ಅಲ್ವಾ? ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಹಾಕ್ಕೊಂತೀಯ? ನೆಕ್ಸ್ಟ್ ಸಕ್ಕರೆ ಹಾಕ್ಕೊಂತ ಇದಾರೆ. ಸ್ವೀಟ್ ಆಗಿ ಏನು ಒಂದು ಅರ್ಧ kg ಮಾಡ್ತಾ ಇದೆಯಾ? ಅದನ್ನು ಮಿಕ್ಸ್ ಮಾಡ್ಕೋಬೇಕು. ವೆನ್ನೆಲ್ಲ ಎಕ್ಸೆಸಿವ್ ಆಗಿ ಇದೊಂದು ಸ್ವಲ್ಪ ಹಾಕೋಬೇಕು. ಎಷ್ಟು ಹಾಕ್ಕೋಬೇಕು?
1 ಸ್ಪೂನ್ ಅಷ್ಟು ಹಾಕೋಬೇಕು. ಅಂದರೆ ನೀವು ಮೊಟ್ಟೆ ಹಾಕ್ತೀವಲ್ಲ ಅದು ಸ್ಮೆಲ್ ಬರಬಾರ್ದು ಅಂತೇಳ್ಬಿಟ್ಟು ಇದನ್ನು ಹಾಕ್ತಾರಂತ ನನಗೂ ಗೊತ್ತಿಲ್ಲ, ಹಾಕ್ತಾರಂತ. ಎಗ್ ಎಲ್ಲೋ ಸ್ವಲ್ಪ 2 ಮೊಟ್ಟೆನಾ? 2 ಮೊಟ್ಟೆ. ఏమని గోవర్ధన్ 3 ಹಾಕ್ಬಿಟ್ಟಾ? ಸೋಡಾ ಮತ್ತೆ ಮೈದಾ ಕೋಕೋ ಪೌಡರ್. ಫುಲ್ ಹಾಕ್ಕೊಂಡಿರ ಅರ್ಧ ಒಂದು ಗಂಟೆ. ಅದು ಫಸ್ಟಲ್ಲಿ ಹೇಳಿದ್ರು ನೋಡು ಐಟಮ್, ಅದು ಮಾತ್ರ ಹಂಗೆ ಇಟ್ಕೊ. ಒಂದು 1/4 ಲೀಟ್ರ್ ಹಾಕ್ಕೋಬೇಕಾ ಹಾಲು? ಅಂದರೆ ಅದು ಗೊತ್ತಾಗುತ್ತೆ ನಮಗೆ. ಹಾಂ, ನೀಟಿ 1 ನಿಮಿಷ ಫ್ರೀ ಇಟ್ಕೊಬೇಕು. ಏನೋ ಇದು ಬಿಸಿ ಆಗಬೇಕಾ? ಫಸ್ಟ್ ಬಿಸಿ ಆಗಬೇಕು, ಆಮೇಲೆ ಅದು ಇಲ್ಲಿಗೆ ಎಣ್ಣೆ ಹಚ್ಕೊಂಡು ಇದು ಬರ್ತೈತೆ. ಇವನೊಬ್ಬ ಗಂಟೆಗೆ ಒಂದ್ಸರಿ ಬರ್ತಾನೆ ನಡೆ ಆ ಕಡೆ ಅತ್ತೆ ಫೋನ್ ಎತ್ಕೊಂಡು ಹೋಗಿ. ಇದನ್ನ ಫೋಟೋ ತಗೋ. ಆಮೇಲೆ ನೋಡಿಕೊಂಡು ಇನ್ನೊಂದು 2 ನಿಮಿಷ ಇಟ್ಟು ಫೈನಲಿ ಚೆನ್ನಾಗಿ ಬಂತು. ಕೇಕ್ ಎಲ್ಲ ಮಾಡಿದ್ದಾಯ್ತು, ಚೆನ್ನಾಗಿ ಬಂತು. ಒಂದು ಸ್ವಲ್ಪ ವೀಡಿಯೋ ಮಾಡಿದೆ, ಇನ್ನು ಸ್ವಲ್ಪ ಮಾಡೋಕ್ಕಾಗಿಲ್ಲ. ಇನ್ನೊಂದ್ಸಲ ಕೇಕ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಅವ್ರನ್ನೇ ಇಟ್ಕೊಂಡು ನಮ್ಮ ಅಕ್ಕ ಅವ್ರನ್ನೇ ಕರ್ಕೊಂಬಂದು ಅವ್ರು ನಿಧಾನಕ್ಕೆ ಮಾತಾಡೋದೇ ಇಲ್ಲ. ಅದಕ್ಕೆಲ್ಲ ಮ್ಯೂಸಿಕ್ ಹಾಕ್ಬಿಡ್ತೀನಿ, ಅಲ್ಲೇ ಮೆನ್ಷನ್ ಮಾಡಿರ್ತೀನಿ ಏನೇನು ಹಾಕಿದ್ದಾರೆ ಏನೇನಿಲ್ಲ ಅಂತೇಳ್ಬಿಟ್ಟು. ಕೇಕ್ ಮಾತ್ರ ಎಲ್ಲ ಚೆನ್ನಾಗಿದೆ. ಕ್ರೀಮ್ ಮಾಡೋದು ಬರಲ್ಲ, ಆ ಕ್ರೀಮ್ದೊಂದಿಲ್ಲ, ಮೇಲೆ ಎಲ್ಲ ಫುಲ್ ಚೆನ್ನಾಗೆಲ್ಲ ಬಂದಿದೆ. ಅದಕ್ಕೆ ಚಾಕ್ಲೇಟ್ ಎಲ್ಲ ಕರಗಿಸಿ ಅದ್ರ ಮೇಲೆ ಹಾಕಿದ್ದಾರೆ. ಜೆಮ್ಸ್ ತೊಗೊಂಬಂದು ಹ್ಯಾಪಿ ಬರ್ಡೇ ಉದ್ಭವ್ ಅಂತೇಳಿ ಇವಾಗ ಹಾಕಬೇಕು. ಜೆಮ್ಸ್ ಇವಾಗ ಟೈಮ್ ಬಂದು 10 ಗಂಟೆ. ಜೆಮ್ಸ್ ತೊಗೊಂಬರೋದು ಮರ್ತೋಗ್ಬಿಟ್ಟಿದ್ದು, ಹೇಳಿದ್ರು ನಾನು ತೊಗೊಂಬಂದಿಲ್ಲ. ಇವಾಗ ಹೋಗ್ತಾ ತಗೊಂಡು ಹಾಗೆ ಮನೆಗೆ ಹೋಗಿ 12 ಗಂಟೆಗೆ ಕೇಕ್ ಕಟ್ ಮಾಡಿ, ಹಂಗೂ ನಮ್ಮ ಅಕ್ಕನೂ ಬರ್ತಾರೆ ಜೊತೆಯಲ್ಲಿ. ಕೇಕ್ ಕಟ್ ಮಾಡಿಸ್ಬಿಟ್ಟು ಮತ್ತೆ 12 ಗಂಟೆ ಕರ್ಕೊಂಬಂದು ಬಿಡಬೇಕು. ಬಿಡ್ತೀನಿ ಬಾಕ ಮಾದೇಶ ಬಂದು ಕರ್ಕೊಂಬಂದು ಬಿಡ್ತಾರೆ ಅನ್ನೋದಕ್ಕೆ ಹ್ಞೂ ಅಂದರು. ನಮ್ಮ ಅಣ್ಣನ ಬಾ ಅಂದರೆ ಬರಲ್ಲ ಅಂತ. ನಾಳೆ ಬಾಣ ಅತ್ತೆ ಕೇಕ್ ಚೆನ್ನಾಗಿ ಆಗಣೈತಾ? ಹಾಂ, ಎಷ್ಟು ಚೆನ್ನಾಗಿದೆ. ನೀನು ತಿಂದ ಕೇಕ್ನ? ಸ್ಯಾಮ್ಸಮೀರ್ ಬ್ಲಾಗ್ ನೋಡಿದೆ, ನಮಗೆ ಎಂಡೇ ಆಗಲ್ಲ ನೈಟಲ್ಲಿ. ರಾತ್ರಿ 7:30ಗೋ 8 ಗಂಟೆಗೋ ಹಾಕ್ತಾರೆ ಅವ್ರ ಬ್ಲಾಗು. ಅವ್ರೇ ಚೆನ್ನಾಗಿರುತ್ತೆ.
ಇವಾಗ ಏನಾದ್ರು ನೈಟಲ್ಲಿ ನೋಡಿಲ್ಲ ಅಂದರೆ ಬೆಳಗ್ಗೆ 8:30 ಕುತ್ಕೊಂಡು ನೋಡ್ಬಿಡ್ಬೇಕು. ಅವ್ರ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿತ್ತು, ಸರ್ಪ್ರೈಸ್ ಕೊಟ್ಟಿದ್ದು ಎಲ್ಲ ಚೆನ್ನಾಗಿತ್ತು. ಅದೆಲ್ಲ ಸೇರಿ ಇವಾಗ ಹೋಗಿ ನಾವು ಮನೆಗೆ ಹೋಗ್ಬೇಕು. ಯಾವಾಗ ಎದ್ದಿರಬೇಕು 1 ಗಂಟೆ 2 ಗಂಟೆವರೆಗೂ ಎದ್ದಿರಬೇಕು ಅನ್ಸುತ್ತೆ. ಏನ್ರ ನೀ ಪ್ರಾಬ್ಲಮ್? ನೆಕ್ಸ್ಟ್ ದಿನ ಇಲ್ಲ ಆಂಟಿ ಕಣ್ಣು ನೋಡ್ತಾ ಇದೆ ಅಂದಿದ್ದಷ್ಟೇ. ಅದೇ ಲಾಸ್ಟ್ ನಾವು ಕೊಟ್ಟಿದ್ದು. ಫೋನ್ಸ್ಗಳು ಕೂಡ ನಮಗೆ ಬರಲ್ಲ, ಅದಕ್ಕೆ ಹೇಳೋದು. ಹ್ಯಾಪಿ ಬರ್ಡೇ. ಇಲ್ಲೊಂದು ಆರ್ಟ್ ಹಾಕು. ಚೆನ್ನಾಗಿತ್ತು ಕೇಕು. ಹಾಂ, ಟೇಸ್ಟ್ ಮಾಡಿಲ್ವಲ್ಲ, ಅದು ಹೆಂಗೆ ಹೇಳಿದೆ ಚೆನ್ನಾಗೈತೆ ಅಂತ. ನೋಡೋಕೆ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂದ್ರೆ ಇದು ಇವಾಗ ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ ಈ ಕೇಕು. ಚೆನ್ನಾಗಿರುತ್ತಾ? ಚೆನ್ನಾಗಿದ್ದಾನಮ್ಮ. ನಮ್ಮ ಮತ್ತೆ ನಿದ್ದೆ ಬಂದ್ಬಿಟ್ಟೈತೆ. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಉಪ್ಪು ಚೆನ್ನಾಗಿದ್ಯಾ? ಎಷ್ಟು ಚೆನ್ನಾಗೈತೆ? ಕಪ್ಪದಲ್ಲ ಅದು. ಮಗನ ಬಗ್ಗೆ ಏನಾದ್ರು ಹೇಳ್ತೀಯಾ? ಹೇಳು. ಹಾಂ, ಅಮ್ಮ ಹೇಳಿದ್ದೆ ಡೈಲಾಗ್ ಹೊಡಿಬೇಡ, ನೀನೇನಾದ್ರು ಹೇಳು. ಹಾಂ, ಅವನು ಹುಟ್ಟಿದ ಮೇಲೆ ಏನಾದ್ರು ಚೇಂಜಸ್ ಏನಾದ್ರು ಆಯ್ತಾ ಏನು ಅಂತ? ಹಾಂ, ಮಿಕ್ಕಿದ್ದು ನಿನಗೆ ಫೋಟೋ ಶೂಟ್ ಮಾಡಿಸಿ. ನೀನು ಹೇಳಮ್ಮ, ನಿನ್ನ ಮೊಮ್ಮಗನ ಬಗ್ಗೆ ಏನಾದ್ರು ಹೇಳಮ್ಮ. ಅಮ್ಮಂಗೆ ನಿದ್ದೆ ಬರ್ತೈತೆ. ಹೇಳು ಮದೇಶ ಏನಾದ್ರು. కన్నీనక్క వినోను చెప్పు, వినోను బాగా చెప్తావు. మరి కొన్ని విషయాన్ని చెయ్యండా. Go. Happy birthday! Huh? Happy birthday! ಉದ್ಭವ್ ಹಂಗೇನಾ ಕಟ್ ಮಾಡೋದು? ಉದ್ಭವ್ ಹಂಗೇನಾ ಕಟ್ ಮಾಡೋದು? ಎತ್ಕೊಂಡೋಗೋ ಎಲ್ಲರ ಹತ್ರಗೂ. ನಿಂಗೆ ಯಾರಿಗೆ ಇಕ್ಬೇಕು ಅನ್ಸುತ್ತೆ ಅವ್ರಿಗೆ ಇಕ್ಕೋ. ಕೇಕ್ ಎತ್ಕೊಂಡೋಗಿ. ಎತ್ಕೊಂಡೋಗಿ ಕಟ್ ಮಾಡೋಗ್ರಿ.
ಇದೀರಿ ಬಾ. ಚಾನಲ್ ಹೇಳಿಸ್ ನೋಡಿ ಸೆಕೆಂಡ್ ತಾತಕ ಫಸ್ಟ್ ಸೆಕೆಂಡ್ ಥರ್ಡ್ ತಿನ್ಬಿಟ್ಟು ರೇ ಕನ್ನಡ ಮಾತಾಡ್ರಿ. ಫೋರ್ತ್ ಯಾರು ಥರ್ಡ್ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಯ್ಯಯ್ಯೋ ನಾಳೆ ಇನ್ನೂ ಜಾಸ್ತಿ ಜನ ಇರ್ತಾರೆ ಮಗ್ನೆ. ಇದೇನು ಕೇಕು ವೈನಸ್ ಅತ್ತಕ್ಕೆ ಅತ್ತ ಕೊಡು ಅತ್ತೆ ಕೊಡು. ಅತ್ತಕ್ಕೆ ಕಾವ್ಯಕ್ಕೆ ಕೇಕ್ ಚೆನ್ನಾಗಿತ್ತಾ? ಹಾ ಏ ನೀನು ಇದು ಬಿಟ್ಟರೆ ತಲುಗ್ಸೋದು ಬಿಟ್ರೆ ಇನ್ನೇನಿಲ್ಲ. ಚೆನ್ನಾಗೈತೆ ಹಾ ವಿನೋ ಕೇಕ್ ಚೆನ್ನಾಗಿತ್ತಾ? ಕೇಕ್ ಚೆನ್ನಾಗಿತ್ತಲ್ಲಮ್ಮ? ಕಷ್ಟ ಬಿದ್ದು ತಂದು ಮಾಡೋರಲ್ಲ, ಅದಕ್ಕೇನ ಹೇಳ್ಬೇಕು ಚೆನ್ನಾಗೈತೆ ಇಲ್ಲ ಏನು ಹೇಳಲ್ಲ. ಏನ್ ಹೇಳಲ್ಲ. ಅಮ್ಮ ಇದು ಚೆನ್ನಾಗೈತಾ ನಿನ್ ಕೇಕು? ಚೆನ್ನಾಗೈತಮ್ಮ. ಕೇಕ್ ಚೆನ್ನಾಗಿತ್ತಪ್ಪ? ಹಾ ಅಕ್ಕ ಮಾಡಿರೋದು ಬಂದ. ಚೆನ್ನಾಗೈತಾ? ನೀನ್ ಮಾಡಿರೋ ಕೇಕು ನಿನ್ಗೆ ಇಷ್ಟ ಆಯ್ತಾ? ನಾನು ಮಾಡೋದ್ರಿಂದ ಹೆಂಗಿದ್ರು ಉದ್ಭವ್ ಕೇಕ್ ಚೆನ್ನಾಗಿತ್ತಪ್ಪ? ಚೆನ್ನಾಗಿತ್ತಾ? ಅಕ್ಕ ಥ್ಯಾಂಕ್ಸ್ ಅಲ್ಲ. ಉದ್ಭವ್ ನೀ ತಿಂದ ಕೇಕು ಉದ್ಭವ್ ಅತ್ತೆಗೆ ಥ್ಯಾಂಕ್ಸ್ ಹೇಳು. ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ನಮ್ಮ ಅಕ್ಕನೂ ಮನೆಗೆ ಹೋದ್ಲು. ಕೇಕು ಎಲ್ಲ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಕ್ರೀಮ್ ಒಂದು ಕಲ್ತ್ಕೊಬೇಕು. ಕ್ರೀಮ್ ಕಲ್ತ್ಕೊಂಡ್ರೆ ಸೇಮ್ ಕೇಕ್ ಇದ್ದಂಗೆ ಇರುತ್ತೆ. ಮತ್ತು ಏನಿಲ್ಲ, ಇನ್ನೇನು ಹೇಳಲಿ, ನಮ್ಮ ಮಗನಿಗೆ ಹ್ಯಾಪಿ ಬರ್ಡೇ ಮಗನೇ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವನಿಗೂ ಮೆಸೇಜ್ ಅಂತ ಹ್ಯಾಪಿ ಬರ್ಡೇ ಅಂತ ಹಾಕಿ ನನ್ನ ಮಗನಿಗೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.